ನನ್ನ ಕತೆ ಹೆಂಗೈತಂದರೆ, ಡಿಗ್ರಿ ಆಗಿದ ತಕ್ಷಣ ನನಗೆ ಹಾಲಿಡೇಸ್ ಕೊಟ್ಟರು. ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮ್ ಮುಗಿಯುತ್ತಲ್ಲ, ಮುಗ್ದಿದ ತಕ್ಷಣ ಹಾಲಿಡೇಸ್ ಕೊಡ್ತಾರೆ. 3 ವೀಕ್ಸು ಏನೋ ಕೊಟ್ಟರು. ಅದಾದಮೇಲೆ ಆ ಗ್ಯಾಪಲ್ಲಿ ಎಲ್ಲೂ ಹಾಲಿಡೇಸ್ಗೆ ಟ್ರಿಪ್ಪಿಗೆ ಎಲ್ಲೂ ಹೋಗಲಿಲ್ಲ ಅಂತ ಕೊರಗಿದ್ದ. ಹೇಗೋ ಪ್ಲ್ಯಾನ್ ಮಾಡಿ ಕೈವಾರ ಬೆಟ್ಟಕ್ಕೆ ಹೋದೆ. ಅದಾದಮೇಲೆ ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನ. ಆ ವರ್ಕು ಟೆನ್ಷನು, ಆ ವರ್ಕ್ ಕಲ್ಚರು ಅದೆಲ್ಲ ತಲೆಗೆ ಫುಲ್ಲು ಒಂಥರ ಜಿಗುಪ್ಸೆ ಆಗಿಬಿಟ್ಟಿದೆ. ಆ ಜಿಗುಪ್ಸೆ ಹೋಗ್ಸೋಕ್ಕೆ ಇವಾಗ ಬೆಟ್ಟಕ್ಕೆ ಹೋಗಲೇಬೇಕು. ಏನಂತೀರಾ? 1 week later. ಬೈಪ್ನಳ್ಳಿಯಿಂದ ಟೆಂಪೋ ಟ್ರಾವೆಲ್ಸ್ನ ಹತ್ಬಿಟ್ಟು ಹೋಗ್ತಾಯಿದ್ದೀರಿ. ಹತ್ರ ಬೇಗ ಏನೋ ಮಾಡ್ತೀರಾ, ಡ್ಯಾನ್ಸ್ ಆಡೋಣ. ಎಕ್ಸಾಕ್ಟಾಗಿ 6:39ಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ಹತ್ರ ಇದ್ದೀವಿ. ಕೆಳಗಡೆಯಿಂದ ಫುಲ್ 12 ಕಿಲೋಮೀಟರ್ಸ್ ಅಂತೆ. ಅದು 7 ಕಿಲೋಮೀಟರ್ಸು ಜೀಪಲ್ಲಿ ಬಂದ್ರಿ. ಇವಾಗ 5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತೆ ಇನ್ನೊಂದು ಬೆಟ್ಟಕ್ಕೆ ಬಂದಿದ್ದೀನಿ. ಏನೋ ಗೊತ್ತಿಲ್ಲ, ಅದು ಕೈವಾರ ಬೆಟ್ಟಕ್ಕೆ ಹೋದ್ರಲ್ಲ, ಆವಾಗಿಂದ ಬೆಟ್ಟ ಅಂತ ಮತ್ತೆ ಮನ್ಸಿಗೆ ಬರ್ತಾಯಿತ್ತು. ಅದಕ್ಕೆ ಮತ್ತೆ ಇನ್ನೊಂದು ಟ್ರಕ್ಕಿಂಗ್ ಬಂದಿದ್ದೀನಿ. ನೋಡಿ ಹೇಗಿದೆ. ನಮ್ಮ ಬಾಸ್ ನೋಡಿ, ನಮ್ಮ ಟೀಮ್ ಲೀಡ್ರು ಎಲ್ಲರನ್ನ ಹಿಂದೆ ಉಳಿಸ್ಕೊಂಡು ಮುಂದೆ ಲೀಡ್ ಮಾಡ್ಕೊಂಡು ಬರ್ತಾರೆ. ಅದು ಜವಾಬ್ದಾರಿ ಅಂದರೆ. ನಾನು ಬಂದುಬಿಟ್ಟಿದ್ದೀನಿ ಫುಲ್ ಕ್ಯೂರಿಯಸ್ ಆಗಿ. ಇಲ್ಲಿ ನನ್ನ ದೋಸ್ತರ ಜೊತೆ ಬಂದುಬಿಟ್ಟಿದ್ದೀನಿ. ಇದು ಒಂಥರ ಚೆನ್ನಾಗಿದೆ ಬೆಟ್ಟ. ಇನ್ನೂ ಗೊತ್ತಿಲ್ಲ, ಏನೋ 4 ಕಿಲೋಮೀಟ್ರ್ ಏನೋ ಅಂದ. ಇದೇನೋ ಪಬ್ಲಿಕ್ ಅಲ್ಲ, ಇದು ಪ್ರೈವೇಟು ಬೆಟ್ಟ ಅಂತೆ. ನೋಡೋಣ. ಎಲ್ಲರೂ ಬರಕತ್ತಾರೆ ಇವಾಗ. ನಡಿ ನಾವು ಹೋಗೋಣ. ನನ್ನ ಟೀಮಲ್ಲಿ 13 ಪೀಪಲ್ಸ್. ಎಮ್ಮೆ ಬಿಟ್ಟೋಗ್ತಾವ್ ನೋಡಿ. ಹುಷಾರು, ಬಗ್ಗೆ ಕೂಲ್ ಬನ್ನ ನೋಡಿ. ಗುಲ್ಕನ್ ಟೇಸ್ಟ್ ಆಗಿರುತ್ತೆ. ಟೇಸ್ಟಿ ಸ್ವೀಟ್. ಫುಲ್ ಆಫ್ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್. ಹರಿ, ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದೆ ಗೊತ್ತಾ, ನನ್ನ ಬಿಸ್ನೆಸ್, ಹೊಸ ಬಿಸ್ನೆಸ್. ಅದೇ ಕಣ, ಫುಡ್ ಬಿಸ್ನೆಸ್, ಜಾಂಬನ್ ಬಿಸ್ನೆಸ್ ಅಂದ್ರೆ ಹೇಳೋ. ಅಯ್ಯೋ ಯಾಕೆ ಜನರೇ, ಹೊಸ ಆರ್ಟಿಸ್ಟು ಹಿಸ್ಟೋರಿಕ್ ಇದೆಲ್ಲ ಮಾಡ್ತಾರಲ್ಲ, ಇದು ಪಾಪಣ್ಣ, ಇದು ರೋಡು, ಇದು ಟ್ರೆಕ್ಕಿಂಗ್ ಥರನೇ ಇಲ್ಲ. ಇದು ನಾರ್ಮಲ್ ಹಂಗೆ ನಡ್ಕೊಂಡು ಹೋಗ್ತೀರಲ್ಲ ರೋಡಲ್ಲಿ, ಟಾರ್ ರೋಡ್ ಹಾಕದೇ ಇರೋ ರೋಡಲ್ಲಿ ನಡ್ಕೊಂಡು ಹೋಗ್ತೀರಲ್ಲ, ಹಂಗೈತಿದು. ಒಂದೊಂದ್ಸಲ ಮಿಸ್ ಆದರೆ ಕಾಲು ಟ್ವಿಸ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡದು ಶೂಸ್ ಹಾಕೊಂಡಿದ್ವಿ ನೋಡಿ. ಇಲ್ಲಿ ಜೀಪ್ ಬೇರೆ ಬರ್ತಿದೆ. ರೆಸ್ಟಲ್ಲಿ ಇದ್ದಾರೆ ಎಲ್ಲರೂ. ಹಾಯ್, ನಾನು ಕಿರಣ್.
ಅಲ್ಲ ನಿಮ್ಮ ಮನೆಯಲ್ಲೆಲ್ಲ ಹೆಂಗಿರ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಬ್ಬನೇ ಮಜಾ ಬಿಡ್ಲಿ ಏನ್ ಮಾಡ್ದ. 4-5 ಜನನ ಇಟ್ಕೋಬೇಕು. ನಮ್ಮ ಹತ್ರ ಎಲ್ಲ ಇದ್ರ ತರ ಇರ್ತಾರೆ. ನೀನ್ ಹಂಗೋಗು. ನೀನ್ ಹೇಳು ಕಿರಣ ನೀ ನನ್ನ ಪ್ರೀತಿ. ಅದಕ್ಕೆ ನನ್ ಉಪೇಂದ್ರ ಇಷ್ಟ. ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಅವ್ನು ಊಟ ಕೂತು ಅವನು ಹೆಸರಿಟ್ಬಿಡ ಅದನ್ನ. ಹೇಳ ಕಂಟಿನ್ಯೂ. ಕಣ್ಣು ಮುಚ್ಚಿ ನನ್ನ ಪ್ರೀತಿ. ನಾನು ಟ್ರೈನಿಂಗ್ ಬೇರೆ ಹೋಗ್ತಾ ಇದ್ದೀನಿ, ಜಿಗುಪ್ಸೆ ಆಗ್ಬಿಟ್ಟಿದೆ ನನಗಂತೂ. ಅದಕ್ಕೆ ಇವ್ರ ಜೊತೆ ಇವತ್ತು ಬೆಟ್ಟಗೆ ಮಜಾ ಮಾಡಕ್ ಬಂದಿದ್ದೀನಿ. ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ. ಫೈನಲ್ ಆಗು ಆ ಎಂಟ್ರೆನ್ಸ್ ಹತ್ರ ರೀಚ್ ಆದ್ರಿ. ನೋಡೋದೆ ಹೇಗಿದ್ಯಾ ಅಲ್ಲಿ ಮಂಗ ಎಲ್ಲ ಇದೆಯಂತೆ, ಹುಷಾರಾಗಿರ್ಬೇಕು. ಇಲ್ಲಾಂದ್ರೆ ನನ್ನ ಹತ್ರ ಇರೋ ವಸ್ತುಗಳನ್ನ ಕಿತ್ತಾಕೊಂಡು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ. ಸುಸ್ವಾಗತ ಪುಷ್ಪಗಿರಿ ವನ್ಯಧರ್ಮ ಅರಣ್ಯ ಇಲಾಖೆ ಕರ್ನಾಟಕ. ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಚೆನ್ನಾಗಿದೆ ಚೆನ್ನಾಗಿದೆ. ಪೀಕಲ್ಲಿ ಬಂದ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಫುಲ್ ಜೋರು ಗಾಳಿ ಬೀಸ್ತಾ ಇದೆ. ಪಾರ್ಟ್ 1 ಗಾಳಿಪಟ ಶೂಟಿಂಗ್ ಮಾಡಿದ್ದು ಪೂರ್ತಿ ಇಲ್ಲೇ ಅಂತೆ. ಅದು ಒಂದು ಹಾಡೆಲ್ಲ ಬರುತ್ತಲ್ಲ, ಸೇಮ್ ಹಂಗೆ ಇದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇಲ್ಲಿ ನೆಮ್ಮದಿನೂ ಸಿಕ್ತು, ಅದ್ರ ಜೊತೆ ತಲೆನೋವು ಸಿಕ್ತು. ನೀವೇನಾದ್ರೂ ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಜೊತೆಗೆ ಒಂದು ಇದು ಏನಪ್ಪ ಕಾಟನ್ ಬರುತ್ತಲ್ಲ ಬಡ್ಸು, ಅದನ್ನ ಎತ್ಕೊಂಬನ್ನಿ, ಯೂಸ್ ಆಗುತ್ತೆ. ಇವಾಗ ಏನೋ ನನಗೆ ಫುಲ್ಫಿಲ್ಮೆಂಟ್ ಆಗಿಲ್ಲ, ಅದಕ್ಕೆ ಇನ್ನೊಂದು ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೀದಾ ಅಲ್ಲಿಗೆ ಇವಾಗ. 2 hours later. ಬೇಸಿಗೆ ರೀಚ್ ಆಗಿದ ತಕ್ಷಣ ಇವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರು. ಈ ಕಡೆ ನಮ್ಮವ್ರು ಗೊತ್ತಲ್ಲ, ಚಿಲ್ ಮಾಡಿಕೊಂಡು ಜಾಲಿ ಜಾಲಿ ಎಲ್ಲ. ಇದು ಏನೋ ಸಿದ್ಲಿಂಗಿ ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಬಂದಿದ್ದೀನಿ. ಅದೇನೋ 3000 ಸ್ಟೆಪ್ಸ್ ಇದೆ ಅಂತೆ. ಹತ್ತಣ ಕೌಂಟ್ ಮಾಡೋಣ. 1 2 3 1 2 3 4 20 30 40 ಅಯ್ಯೋ 500 ಸ್ಟೆಪ್ಸ್ ಆಗಿದೆ ಅನ್ಕೊತೀನಿ. ಇನ್ನು ಮಿಕ್ಕಿರೋದು ಕಂಪ್ಲೀಟ್ ಮಾಡಿಬಿಡೋಣ. ಗೋ 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 ಗೋ. ವೆದರ್ ಅಂತೂ ಸಖತ್ತಾಗಿದೆ, ಕರೆಕ್ಟ್ ಕಂಡೀಷನ್ ಆಗಿದೆ. ಏನಂದರೆ ಬಿಸಿಲು ಮಾತ್ರ ಇವಾಗ ಬಂದಿದ್ದರೆ ಮುಗಿತಾಯಿತ್ತು. ಹೆಂಗೋ ಬಿಸಿಲು ಬಂದಿಲ್ಲ, ಸ್ವಲ್ಪ ಜಡಿ ಮಳೆ ಬಂತು. ಆ ಕಾರಣದಿಂದ ಇವಾಗ ಹತ್ತಕ್ಕಾಗ್ತಾಯಿದೆ. ಇಲ್ಲಾಂದರೆ ನೀರು ಕುಡ್ಕೊಂಡು ಅಲ್ಲೇ ಬಿತ್ಕೊಂಡು ಇರಬೇಕಾಗಿರುತ್ತೆ. ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮಗೆ, ಫುಲ್ ಸಿಕ್ಕಾಕೊಂಡ್ರೆ ಅದ್ರ ಗಾಳಿ, ಅದ್ರದ್ದು ಏನಪ್ಪ ಕಾರಿಂದ ಬರ್ತಾ ಇರೋ ಹೊಗೆ, ಅದನ್ನೆಲ್ಲ ಎತ್ಕೊಂಡು ಹಾಳಾಗಿರುವ ಒಂದು ದೇಹ ನೋಡಿ. ಮಸ್ತಿ ಇದೆ ಗಾಳಿ.
ಆ ಮಾಯ್ಶ್ಚರ್ ಇರುತ್ತಲ್ಲ, ಆ ಫಾಗುದು ಹಂಗೆ ಹಂಗೆ ಸಿಗ್ತಾ ಇದೆ, ಅದು ಫೀಲ್ ಆಗ್ತಾಯಿದೆ, ಅದು ಮಾಯ್ಶ್ಚರ್ ಮಸ್ತಿಗಿದೆ ಆ ಫಾಗ್ದು. ಫುಲ್ ಎಲ್ಲ ಕಡೆ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಅಂತೂ ಇಂತೂ ಬೆಟ್ಟ ರೀಚ್ ಆದೆ, ಫುಲ್ ಹೈಟಲ್ಲಿ ಇದ್ದೀನಿ, ಎಲ್ಲ ಕಾಣಿಸ್ತಾ ಇದೆ. ನಾನು ಬಂದಿರೋ ವೇ ಇದೆ ನೋಡಿ, ಸ್ಟೆಪ್ಸ್ ಕಾಣಿಸ್ತಾ ಇದೆಯಾ? ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ ಒಟ್ಟಿಗೆ ಇರ್ಬೇಕು ಅಕ್ಕ, ಒಟ್ಟಿಗೆ ಇರ್ಬೇಕಂತ ಅಕ್ಕ ಒಟ್ಟಿಗೆ ಇರ್ಬೇಕಂತೆ, ಅಕ್ಕ ಒಟ್ಟಿಗೆ ಇರ್ಬೇಕು ಏನು ಅನ್ಕೊಳ್ಳಿ. ಕಿತ್ತೋದ್ರ ಹೊಟ್ಟೆಗೆ ಏನೇನ್ ಬೇಕೋ ಪತಿ ದೇವ್ರು ಬಿಟ್ಟು ಮುಕ್ಕೋಟಿ ದೇವ್ರು ಕಾಣಿಸಿದ್ರು. ಮತ್ತು ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ಚಾನಲಲ್ಲಿ ಮೇನಾಗಿ ಕಾಮಿಡಿ ವೀಡಿಯೋಸು ಪ್ಲಸ್ ವ್ಲಾಗ್ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.